ಗುರುಗಳೇ, ಈ ಗ್ರಹಣದ ದಿನ ನಾವು ಯಾವ ರೀತಿಯ ಒಂದು ಜಪಗಳನ್ನ ಮಾಡ್ಬೋದು? ಏನೆಲ್ಲ ಪೂಜೆಗಳನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ? ಜೊತೆಗೆ ಯಾವ ರೀತಿಯ ದಾನಗಳನ್ನ ಕೊಟ್ರೆ ಒಳ್ಳೇದಾಗುತ್ತೆ ಗುರುಗಳೇ? ನೋಡಿ, ಪ್ರತಿಯೊಬ್ಬರು ಗ್ರಹಣದ ಸಂದರ್ಭದಲ್ಲಿ ಜಪಕ್ಕೆ ಬಹಳ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಮನಸ್ಸು ವೀಕ್ ಇರೋವಂಥವ್ರು, ಮಾನಸಿಕವಾಗಿ ಒತ್ತಡಗಳಿಗೆ ಒಳಗಾಗುವಂಥವ್ರು, ನನ್ನ ಕೈಲಿ ಏನೂ ಆಗಲ್ಲ, ಮತ್ತು ಮಾನಸಿಕ ಖಿನ್ನತೆಗೆ ಹೋಗಿರುವಂಥವ್ರಿಗೆ ಈ ಗ್ರಹಣ ಬಹಳ ಸೂಕ್ತವಾದಂಥ ಜಪಕ್ಕೆ ಬಹಳ ಮುಖ್ಯವಾಗಿ ಫಲಗಳು ಕೊಡುವಂಥದ್ದಿರುತ್ತೆ. ಹಾಗಾಗಿ ಚಂದ್ರ ಮಂತ್ರ ಜಪ ಮಾಡಬಹುದು, ಸಹಸ್ರ ಚಂದ್ರ ಶಾಂತಿಯನ್ನು ಮಾಡಿಸುವಂಥದ್ದಿರುತ್ತೆ. ಮತ್ತು ಅದ್ರ ಜೊತೆಗೆ ಚಂದ್ರ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೋಬಹುದು. ರಾಹು ಪೀಡ ಪರಿಹಾರ ಮಂತ್ರ, ಚಂದ್ರ ಪೀಡ ಪರಿಹಾರ ಮಂತ್ರವನ್ನು ಪಠಿಸುವಂಥದ್ದು ಮಾಡಿದ್ರೆ ಅವರಿಗೆ ಈ ಚಂದ್ರ ದೋಷಗಳು, ರಾಹುಗ್ರಸ್ತ ಏನು ರಕ್ತಚಂದ್ರ ಗ್ರಹಣ ಅಂತ ಹೇಳ್ತೀವಿ, ಅದು ಒಂದಷ್ಟು ಪರಿಣಾಮಗಳು ರಾಶಿಗಳ ಮೇಲೆ ಬೀಳುವಂಥದ್ದು ಕಡಿಮೆ ಆಗುವಂಥದ್ದಿರುತ್ತೆ. ಈ 4 ರಾಶಿಗಳು ಆದಷ್ಟು ಗ್ರಹಣದ ಶಾಂತಿ ಮಾಡಿಸಿದ್ರೆ ಒಳ್ಳೆಯದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕುಂಭರಾಶಿ, ಶತಭಿಷ ನಕ್ಷತ್ರದಲ್ಲಿ ಇದು ಸಂಭವಿಸ್ತಾ ಇರೋದ್ರಿಂದ ಕುಂಭರಾಶಿ, ಮತ್ತು ಮೀನ ರಾಶಿಯವರು, ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರು, ಈ 4 ರಾಶಿಯವರು ಸಾಧ್ಯವಾದಷ್ಟು ಅಕ್ಕಿ ಮತ್ತು ಉದ್ದಿನಕಾಳು, ಅಕ್ಕಿ ಬಂದು ಚಂದ್ರನಿಗೆ ಸಂಬಂಧಪಟ್ಟಂಥ ಧಾನ್ಯ ಆಗಿರುತ್ತೆ, ಉದ್ದಿನಕಾಳು ರಾಹುಗೆ ಸಂಬಂಧಪಟ್ಟಂಥದ್ದು. ರಾಹು ಮತ್ತು ಚಂದ್ರ ಎರಡೂ ಸಹ ಇದೇ ಕುಂಭರಾಶಿಯಲ್ಲಿ ಗ್ರಹಣ ಸಂದರ್ಭದಲ್ಲಿ ಈ ಸಂಯೋಗ ಆಗ್ತಾ ಇರುವಂಥದ್ದು. ಹಾಗಾಗಿ ಜಪ ಮಾಡಿ ಅದನ್ನು ಧಾನ್ಯಗಳನ್ನು ಪೂಜೆ ಮಾಡಿ ಅದನ್ನು ಹತ್ತಿರದಲ್ಲಿ ಸಮೀಪದಲ್ಲಿ ದೇವಸ್ಥಾನಕ್ಕಾದರೂ ದಾನ ಕೊಡಬಹುದು, ಅಥವಾ ಅದನ್ನು ಅನಾಥಾಶ್ರಮಕ್ಕೂ ಕೊಡ್ಬೋದು. ಈಗೆಲ್ಲ ದಾನಗಳು ಅಂತ ಹೇಳಿದ್ರೆ ಯಾರೂ ತಗೊಳ್ತಾ ಇರಲ್ಲ, ನಮಗೆ ಯಾಕಪ್ಪ ಇದು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಒಂದಷ್ಟು ದಾನ ಕೊಡೋದು ಕೊಡ್ತಾರೆ, ಒಂದು 5 ಕೆ ಜಿನೋ 10 ಕೆ ಜಿನೋ, ಅಥವಾ ಉದ್ದಿನಕಾಳು ಒಂದು 4-5 ಕೆ ಜಿ ದಾನ ರೀತಿಯಲ್ಲಿ ಅನಾಥಾಶ್ರಮಕ್ಕೆ ಕೊಟ್ಟರೆ ಕಣ್ಣು ಮುಚ್ಕೊಂಡು ತೊಗೊಳ್ತಾರೆ. ಯಾಕಂತ ಹೇಳಿದ್ರೆ ಒಳ್ಳೆಯ ಒಂದು ಅನುಕೂಲನೂ ಆಗುತ್ತೆ ಅವ್ರಿಗೂ. ಸೊ ಹಾಗಾಗಿ ಇವ್ರು ಮಾಡಿರುವಂತಹ ಫಲಗಳು ಏನಿರುತ್ತೆ ಪೂಜೆಗಳ್ದೆಲ್ಲ ಇವ್ರಿಗೂ ಲಭ್ಯ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ 4 ರಾಶಿಯವರು ಈ ಗ್ರಹಣದ ಆಚರಣೆ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಪ್ರತಿಯೊಬ್ಬರೂ ಸಹ ಈ ಪೂಜೆ ಪುನಸ್ಕಾರಗಳು, ವಿಶೇಷವಾಗಿ ಏನು ಈ ಲಕ್ಷ್ಮೀ ಪೂಜೆ ಆಗ್ಬೋದು ಅಥವಾ ಸತ್ಯನಾರಾಯಣ ಪೂಜೆ ಆಗ್ಬೋದು, ಅವರೆಲ್ಲವೂ ಸಂಜೆಯ ವೇಳೆಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಬೆಳಗ್ಗೆ ಯಥಾಪ್ರಕಾರವಾಗಿ ಸ್ನಾನಾದಿಗಳನ್ನು ಮಾಡಿ ಮಧ್ಯಾಹ್ನದ ಅಷ್ಟೊತ್ತಿಗೆ, ಸಂಜೆ ವೇಳೆ ಅಷ್ಟೊತ್ತಿಗೆ ಮನೆಯೆಲ್ಲ ಸ್ವಚ್ಛಗೊಳಿಸಿ, ಸೊ ಲಕ್ಷ್ಮಿಯನ್ನು ಕುಂಡಿಸಿ ಪೂಜೆಯನ್ನು ಮಾಡೋದು, ಯಾವುದೇ ರೀತಿ ಬದಲಾವಣೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ.